ಜಲಮಂಡಳಿಯಲ್ಲಿ ಗಟ್ಟಿಮುಟ್ಟಾದ ಕಟ್ಟಡಗಳಿಗೆ ನವೀಕರಣ ಭಾಗ್ಯ ಸಿಗ್ತಾ ಇದೆ. ಚೆನ್ನಾಗಿರೋ ಕಟ್ಟಡ, ಆ ಕಟ್ಟಡಗಳಿಗೆ ರಿಪೇರಿ ಮಾಡಿಸ್ತಾ ಇದೆ ಜಲಮಂಡಳಿ. ಕಳೆದ ವರ್ಷನೂ ನವೀಕರಣ ಮಾಡಿದ್ದ ಮನೆಗೆ ಈಗ ಮತ್ತೆ ನವೀಕರಣ ಭಾಗ್ಯ. ಮಲ್ಲೇಶ್ವರಂ 19ನೇ ಕ್ರಾಸ್ನಲ್ಲಿರುವಂತ ಜಲಮಂಡಳಿಯ ವಸತಿ ಗೃಹ. ಜಲಮಂಡಳಿಯಲ್ಲಿ ನೌಕರ ಅಭಿಷೇಕ್ಗೆ ಹಂಚಿಕೆ ಆಗಿರೋ ಮನೆ ಅದು. ಕೆಎಸ್ ಅಧಿಕಾರಿ ಆಪ್ತರಾಗಿರೋ ಕೆಎನ್ ಅಭಿಷೇಕ್ಗೆ ಮನೆ ಭಾಗ್ಯ. ಇದೀಗ ಅಭಿಷೇಕ್ ಹಂಚಿಕೆ ಆಗಿರುವಂತಹ ಮನೆಗೆ ನವೀಕರಣ ಭಾಗ್ಯ ಸಿಕ್ಕಿದೆ. ವಸತಿ ಗೃಹಕ್ಕೆ ಲಕ್ಷ ಲಕ್ಷ ಖರ್ಚು ಮಾಡಿ ಜಲಮಂಡಳಿ ನವೀಕರಣ ಮಾಡಿಸ್ತಾ ಇದೆ. ಇದು 108 ಅನುಮಾನವನ್ನ ಹುಟ್ಟುಹಾಕಿದೆ. ಕಳೆದ ವರ್ಷ ನವೀಕರಣ ಮಾಡಲಾಗಿತ್ತು, ಗಟ್ಮುಟ್ಟಾಗಿದೆ. ಈಗ ಮತ್ತೆ ನವೀಕರಣ ಭಾಗ್ಯ. ಚೆನ್ನಾಗಿದ್ದಂತಹ ಕಟ್ಟಡ ಕೆಲವು ಭಾಗಗಳನ್ನ ಒಡೆದು ಹಾಕಿ ಮತ್ತೆ ಅಲ್ಲಿ ನವೀಕರಣ ಮಾಡ್ತಾ ಇದ್ದಾರೆ. ಇದು ಹಲವು ಅನುಮಾನಕ್ಕೆ ಕಾರಣ ಆಗಿದೆ. ಅಭಿಷೇಕ್ಗೆ ಹಂಚಿಕೆಯಾಗಿರುವಂತಹ ಮನೆಗೆ ನವೀಕರಣ ಭಾಗ್ಯ ಸಿಕ್ಕಿದೆ. ಕೆಎಸ್ ಅಧಿಕಾರಿ ಆಪ್ತರಾಗಿರುವಂತಹ ಕೆಎನ್ ಅಭಿಷೇಕ್ಗೆ ಈ ಮನೆ ಸಿಕ್ಕಿದೆ. ಅದನ್ನ ಈಗ ಜಲಮಂಡಳಿ ನವೀಕರಣ ಮಾಡ್ತಾ ಇದೆ. ಚೆನ್ನಾಗಿರೋ ಕಟ್ಟಡ ಮತ್ತೆ ಇದನ್ನ ರೆನೋವೇಷನ್ ಮಾಡ್ತಾ ಇರೋದ್ರ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.